ತಾಲೂಕು ದಂಡಾಧಿಕಾರಿಗಳಂತ ಮಮತಾ ಮೇಡಮ್ ಅವರೇ, ಮತ್ತು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದಂಥ ಚಂದ್ರಶೇಖರ್ ಅವರೇ, ಇವರಾದಂಥ ದೊಡ್ಡ ಸಿದ್ದಪ್ಪನವರೇ, ಮತ್ತು ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ CEO ಮಂಜಮ್ಮನವರೇ, ಮತ್ತು ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರೇ, ಅಧಿಕಾರಿಗಳೇ ಮತ್ತು ಸಾರ್ವಜನಿಕ ಬಂಧುಗಳೇ, ಇವತ್ತೇನು ನಮ್ಮ ಗಣತಂತ್ರ ವ್ಯವಸ್ಥೆ ಬಂದು ನಮಗೆ 77 ವರ್ಷಗಳಾಯಿತು. ಇವತ್ತು 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಬಂದು ನಮಗೆ ಸಂವಿಧಾನನ ನಾವೇ ರಚಿಸ್ಕೊಂಡಂಥದ್ದು. ಇವತ್ತು ಇಡೀ ಭೂಪಟದಲ್ಲೇ ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥ ದೇಶ ಯಾವ್ದಾದ್ರು ಅಂದ್ರೆ ಅದು ಭಾರತ ದೇಶ ಅಂತಕ್ಕಂಥದ್ದು ನಾವು ಹೆಮ್ಮೆಯಿಂದ ಹೇಳ್ಬೋದು. ಇಂಥ ದೊಡ್ಡ ದೇಶದಲ್ಲಿ ನಾವು ಗಣತಂತ್ರ ವ್ಯವಸ್ಥೆನ ಅಳವಡಿಸ್ಕೊಂಡಿದ್ದೇವೆ. ಆದ್ರೆ ಇನ್ನೂ ಹಲವಾರು ದೇಶಗಳು ಸ್ವಾತಂತ್ರ್ಯನೇ ಸಿಕ್ಕದ ರೀತಿಯಲ್ಲಿ ಆ ಪ್ರೆಸಿಡೆಂಟ್ ರೋಲ್ ಇರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ. ಇವತ್ತು ನಾವು ಚಂದ್ರ ಪಟೇಲ್ ಅವರು ಇವತ್ತು ವಂದೇ ಮಾತರಂ ಗೀತೆನ ರಚನೆ ಮಾಡಿ ಸುಮಾರು 150 ವರ್ಷಗಳಾಯ್ತು. ಅದು ಅನುಷ್ಠಾನಕ್ಕೆ ಬಂದು 144 ವರ್ಷ ಆಯ್ತು. ಖಂಡಿತ ವಂದೇ ಮಾತರಂ ಇವತ್ತು ಇಡೀ ರಾಜ್ಯದಲ್ಲೇ, ರಾಷ್ಟ್ರದಲ್ಲಿ ಎಲ್ಲಾ ಕಡೆನೂ ಕೂಡ ವಂದೇ ಮಾತರಂ ಹೇಳ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಪರಿಪಾಠವನ್ನ ಮಾಡ್ಕೊಂಡಿದ್ದೀವಿ. ಖಂಡಿತ ಆ ನಿಟ್ಟಿನಲ್ಲಿ ಇವತ್ತು ನಮ್ಗೇನು ಇವತ್ತು ಸ್ವಾತಂತ್ರ್ಯ ತಂದುಕೊಟ್ಟವ್ರನ್ನ ಮತ್ತೆ ಜೊತೆನಲ್ಲಿ ಸಂವಿಧಾನ ರಚನೆ ಮಾಡಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೆಲ್ಲ ಒಂದು ಸಮಿತಿ ಮುಖಾಂತರ ಇವತ್ತು ನಮಗೆ ಸಂವಿಧಾನವನ್ನ ರಚನೆ ಮಾಡಿ ನಾವಿವತ್ತು ಪ್ರಜಾಪ್ರಭುತ್ವದ ಒಳಗಡೆ ಸೇರ್ಲಿಕ್ಕೆ ನಮಗೆ ಎಲ್ಲ ಮುಕ್ತವಾದ ಅವಕಾಶಗಳನ್ನ ಒದಗಿಸ್ಕೊಟ್ಟಂತ ಎಲ್ಲ ಮಹನೀಯರಿಗೂ ಕೂಡ ಇವತ್ತು ಸ್ಮರಿಸ್ಕೊಳ್ಳೋದ್ರ ಜೊತೆನಲ್ಲಿ ನಾವು ಏನು ಇವತ್ತು ಚಿಕ್ಕನಾಯಕನಹಳ್ಳಿನಲ್ಲಿ ಇವತ್ತು ನಾವೆಲ್ಲ ಒಂದು ಮಕ್ಕಳಿಗೆ ಕ್ರೀಡೆನಲ್ಲಿ ಹೆಚ್ಚಿನ ಒಂದು ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟಕ್ಕೆ ಹೋದಂತ ಪ್ರತಿಭೆಗಳಿಗೆ ಗುರುತಿಸಿ ಅವರೆಲ್ಲರಿಗೂ ಕೂಡ ಇವತ್ತು ಗೌರವಿಸ್ತಕ್ಕಂಥ ಕೆಲಸ ಮಾಡಿದ್ವಿ. ಇವತ್ತು ಮಕ್ಕಳು ಕ್ರೀಡೆ, ಶಿಕ್ಷಣ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡಕೊಂಡ್ರೆ ಖಂಡಿತ ಉತ್ತಮ ರೀತಿಯಲ್ಲಿ ಅವರು ಮುಂದೆ ಅವರ ಆರೋಗ್ಯದ ಜೊತೆನಲ್ಲಿ ಅವರ ಒಂದು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳಾಗಿ ಕೂಡ ಹೊರಹೊಮ್ಮಬಹುದು ಅಂತಕ್ಕಂಥದ್ರ ಜೊತೆನಲ್ಲಿ ಇವತ್ತು ನಮಗೊಂದು ಹೆಮ್ಮೆ ಏನಂದ್ರೆ ಚಿಕ್ಕನಾಯಕನಹಳ್ಳಿಯ ಇವತ್ತು ರಾಜ್ಯ ಸರ್ಕಾರ ಇವತ್ತು ಮಕ್ಕಳಿಗೆ ಯಾರು SLC ನಲ್ಲಿ ಹೆಚ್ಚಿನ ಅಂಕವನ್ನು ಪಡಿತಾರೆ ಆ ಮಕ್ಕಳಿಗೆ 50,000 ರೂಪಾಯಿ, ಕಳೆದ ವರ್ಷ ಎಲ್ಲ ಲ್ಯಾಪ್ಟಾಪ್ ಕೊಡ್ತಾ ಇದ್ರು, ಈ ವರ್ಷ 50,000 ನಗದು ಬಹುಮಾನವನ್ನು ಕೂಡ ಕೊಡ್ತಾ ಇರೋದ್ರಿಂದ ನಮಗೆ 3 ಮಕ್ಕಳಿಗೆ, ಪ್ರತಿ ತಾಲೂಕು 3 ಮಕ್ಕಳಿಗೆ ಅದನ್ನ ಇಟ್ಟಿದ್ದಾರೆ. ನಮಗೊಂದು ಹೆಮ್ಮೆ ಏನಂದ್ರೆ 3 ಮಕ್ಕಳು ತಾಲೂಕಲ್ಲಿ ಆಯ್ಕೆ ಆದ್ರೆ ಇನ್ನಿಬ್ರು ಮಕ್ಕಳು ಜಿಲ್ಲೆಗೂ ಕೂಡ ಆಯ್ಕೆ ಆಗಿದ್ದಾರೆ. 2 ಬೋನಸ್ ಕೂಡ ನಮಗೆ ಸಿಕ್ಕಿದೆ. ಅದಕ್ಕೆ ಶಿಕ್ಷಣ ಇಲಾಖೆಗೆ BO ಅವರ ಜೊತೆನಲ್ಲಿ ಇರ್ತಕ್ಕಂಥ ಎಲ್ಲ ಶಿಕ್ಷಕರಿಗೂ ಇವತ್ತು ಅಭಿನಂದನೆಯನ್ನ ಸಲ್ಲಿಸ್ಲಿಕ್ಕೆ ಬಯಸ್ತೇನೆ. ಜೊತೆಗೆ ನಿಮ್ಗೆಲ್ಲ ಗೊತ್ತಿರಂಗೆ ಕಳೆದ 2 ವರ್ಷದಿಂದ ಜಿಲ್ಲೆಗೆ ಪ್ರಥಮವಾಗಿ SLC ನಲ್ಲಿ ನಮ್ಮ ತಾಲೂಕು ಇರೋದಕ್ಕೂ ಕೂಡ ನಮ್ಮೆಲ್ಲ ಶಿಕ್ಷಕರಿಗೂ ಕೂಡ ಅಭಿನಂದನೆ ಸಲ್ಲಿಸೋದ್ರ ಜೊತೆನಲ್ಲಿ ಇದು ನಮ್ಗೆ ಒಂದು ಹೆಮ್ಮೆ ಏನಂದ್ರೆ ಇವತ್ತು ನಾವು ಶೈಕ್ಷಣಿಕವಾಗಿ ಒಂದು ಹೆಜ್ಜೆಯನ್ನ ಮುಂದೆ ಇಡ್ತಾ ಹೋಗ್ತಾ ಇದ್ವಿ. ಏನು ಚಿಕ್ಕನಾಯಕನಹಳ್ಳಿ ಶೂನ್ಯ ಅಂತಕ್ಕಂಥದ್ದು ಭಾವನೆ ಇತ್ತು, ಇವತ್ತು ಎಲ್ಲ ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು 4 ಭಾಗಗಳಿದೆ. ಸರ್ಕಾರೇತರ, ಅನುದಾನ ರಹಿತ 4 ತರ ಶಾಲೆಗಳಿದ್ರೆ ಎಲ್ಲಾ ಶಾಲೆಗಳು ಓದ್ತಾ ಇರ್ತಕ್ಕಂಥವ್ರು ನಮ್ಮ ತಾಲೂಕು ಮಕ್ಕಳೇ ಅಂತಕ್ಕಂಥ ದೃಷ್ಟಿನಲ್ಲಿ ಅಲ್ಲಿ ಇರ್ತಕ್ಕಂಥ ಶಿಕ್ಷಕರನ್ನೆಲ್ಲ ಏನು ಒಟ್ಟುಗೂಡಿಸ್ಕೊಂಡು ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ಶಿಕ್ಷಣವನ್ನು ಕೊಡ್ಲಿಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮುಂದಾಗಿದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲಾ ರೀತಿ ಪ್ರಯತ್ನಗಳನ್ನು ಮಾಡಿದರೆ ಮೊನ್ನೆ ನಡೆದಂತ ಏನು ಪ್ರಿಪರೇಟರಿನಲ್ಲೂ ಕೂಡ ಸಬ್ಜೆಕ್ಟ್ ವಾರು ಕೂಡ ಜಿಲ್ಲೆನಲ್ಲಿ ಪ್ರಥಮ ಸ್ಥಾನ ಚಿಕ್ಕನಾಯಕನಹಳ್ಳಿ ತಾಲೂಕಿದೆ. ಮತ್ತೆ ಟೋಟಲ್ ಅಲ್ಲೂ ಕೂಡ 79% ಶೇಕಡ ಚಿಕ್ಕನಾಯಕನಹಳ್ಳಿ ಇರ್ತಕ್ಕಂಥದ್ದು ಜಿಲ್ಲೆಗೆ ಪ್ರಥಮ ಸ್ಥಾನ ಅಂತಕ್ಕಂಥದ್ದನ್ನ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಇದೆಲ್ಲ ಮತ್ತೆ ಬರ್ತಕ್ಕಂಥ ಆನ್ಯುವಲ್ ಎಕ್ಸಾಮ್ ಅಲ್ಲೂ ಕೂಡ ನಮಗೆ ನಂಬಿಕೆ ಇದೆ, ನಮ್ಮ ಶಿಕ್ಷಕರ ಬಗ್ಗೆ ನಂಬಿಕೆ ಇದೆ, ನಮ್ಮ ಮಕ್ಕಳ ಬಗ್ಗೆ ಅಪಾರವಾದಂತ ಒಂದು ಪ್ರೀತಿ ನಂಬಿಕೆ ಇದೆ. ಮತ್ತೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ಉತ್ತಮ ರೀತಿಯಲ್ಲಿ ಮಕ್ಕಳನ್ನ ತಯಾರು ಮಾಡೋದಕ್ಕೆ ಮತ್ತೆ ಶಿಕ್ಷಕರನ್ನ ಒಗ್ಗೂಡಿಸ್ಕೊಂಡು ಹೋಗೋದಕ್ಕೆ ಮುಂದಾಗಿದ್ದಾರೆ. ಈ ರೀತಿ ನಾವು ಕೂಡ ಕಳೆದ ಹಲವಾರು ವರ್ಷಗಳಿಂದ ಇವತ್ತು CET ನೀಟ್ ಅನ್ನು ಕೂಡ ಮಾಡ್ತಾ ಇದ್ದೇವೆ. ಇಲ್ಲಿ ತಾರತಮ್ಯ ಇಲ್ಲ, ಯಾವುದೇ ಜಾತಿ ಇಲ್ಲ, ಪಕ್ಷ ಇಲ್ಲ. ಯಾವ ಮಗು ಓದ್ತಕ್ಕಂಥ ಮಗುಗೆ ಉತ್ತೇಜನ ನೀಡಬೇಕು ತಾಲೂಕಿನಲ್ಲಿ ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ನಾವು ಮಧ್ಯಾಹ್ನ ನಮ್ಮಲ್ಲಿ ಕಳೆದ ವರ್ಷ 376 ಜನ ಮಕ್ಕಳು CET ಕೂತಿದ್ರು. ಜಮ್ ಮೇಡಮ್ ಬಂದು ಅವ್ರಿಗೆಲ್ಲ ಉಪನ್ಯಾಸ ಮಾಡೋಗಿದ್ರು. ಅವರು ಆ ಮಕ್ಕಳಲ್ಲಿ ಸುಮಾರು 92 ಜನ ಮಕ್ಕಳು ಸರ್ಕಾರಿ ಸೀಟ್ ಅನ್ನು ಪಡೆದಿದ್ದಾರೆ. ಇಂಜಿನಿಯರಿಂಗು 56 ಜನ, ಮತ್ತೆ ಬೇರೆ ಬೇರೆ ಪ್ಯಾರಾಮೆಡಿಕಲ್ ಇರ್ಬೋದು, ವೆಟರ್ನರಿ ಇರ್ಬೋದು, ಈ ತರ
ಅವ್ರು 92 ಜನಕ್ಕೂ ಕೂಡ ಇವತ್ತು ಲ್ಯಾಪ್ಟಾಪ್ ಅವ್ರಿಗೆ ಕೇಳದಂತದ್ನ ಅವ್ರು ಓದೋಕೆ ಅನುಕೂಲ ಆಗ್ತಕ್ಕಂಥದ್ನ ಕೊಡ್ಲಿಕ್ಕೆ ನಾವಿವತ್ತು ತೀನಂಶಿಲಿ 2 ಗಂಟೆಗೆ ಇಟ್ಕೊಂಡಿದ್ದೇವೆ. ಮಕ್ಕಳ ಇದ್ಯಾಕೆ ಅಂದ್ರೆ ನಮ್ಮ ಮಕ್ಕಳನ್ನ ನಾವು PUC ವರೆಗೂ ನಾವು ಒಂದು ದಡ ಸೇರಿಸಿದ್ರೆ ಮುಂದೆ ಅವ್ರ ಭವಿಷ್ಯವನ್ನ ಅವ್ರು ಯಾವುದೋ ಟೆಕ್ನಿಕಲ್ ಕೋರ್ಸ್ ಹೋಗಿ ಅದ್ರ ಮುಖಾಂತರ ಅವರು ಉತ್ತಮ ರೀತಿಯಲ್ಲಿ ಅವರು ಅವರ ಬದುಕನ್ನ ಕಟ್ಕೋಬಹುದು, ಶೈಕ್ಷಣಿಕವಾಗಿ ಬದುಕನ್ನ ಅಂತಕ್ಕಂಥದ್ನ ನಾವು ಆಲೋಚನೆ ಮಾಡಿ LKG ಇಂದ PUC ವರೆಗೂ ನಾವು ನಮ್ಮ ಜವಾಬ್ದಾರಿ ನಾವು ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಶಿಕ್ಷಣವನ್ನ ಕೊಟ್ರೆ ಅವ್ರು ಮತ್ತೆ ಮುಂದೆ ಅವ್ರ PUC ಆದ ನಂತರ ಒಳ್ಳೆ ಶಿಕ್ಷಣವನ್ನ ಪಡೀಲಿಕ್ಕೆ ಮುಂದೆ ಒಳ್ಳೊಳ್ಳೆ ಶಾಲೆಗೆ ಹೋಗ್ಬೋದು. ಈಗ ಇದರ ಜೊತೆಗೂಡಂತೆ ಇಡೀ ರಾಜ್ಯಕ್ಕೆ ಚಿಕ್ಕನಾಯಕನಹಳ್ಳಿ ಮಾದರಿಯಾಗಿ ಒಂದು 10 ಶಾಲೆಗಳು ಇಲ್ಲಿ ಚಿಕ್ಕನಾಯಕನಹಳ್ಳಿ ಬರ್ತಾ ಇದೆ. ನಮ್ಮಿಂದ ನಾವು BO ಮತ್ತೆ ಹಲವಾರು ಜನ ಶಿಕ್ಷಕರು ಮತ್ತೆ ಇನ್ನೂ ನುರಿತ ತಜ್ಞರೆಲ್ಲ ಸೇರ್ಕೊಂಡು ಒಂದು DPM ರೆಡಿ ಮಾಡಿದ್ವಿ. ಅದ್ರ ಮುಖಾಂತರ ಇವತ್ತು ಅದನ್ನ ಒಳಗೊಂಡು ಸರ್ಕಾರ ಇವತ್ತು ಕ್ಯಾಬಿನೆಟ್ ಅಲ್ಲೂ ಕೂಡ ಅನುಮೋದನೆ ಕೊಟ್ಟಿದೆ. ಒಳ್ಳೆ ಶಾಲೆಗಳು ಕೂಡ ಇಲ್ಲಿಗೆ ಆಗಮಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಶೈಕ್ಷಣಿಕವಾಗಿ ಉತ್ತಮ ರೀತಿಯಲ್ಲಿ ನಮ್ಮ ಮಕ್ಕಳಿಗೆ ಒಂದು ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ಲಿಕ್ಕೆ ನಾವೆಲ್ಲರೂ ಕೂಡ ಬದ್ಧವಾಗಿದ್ದೇವೆ. ಜೊತೆನಲ್ಲಿ ಇವತ್ತು ಸಂವಿಧಾನದ ಅಡಿನಲ್ಲಿ ಇವತ್ತು ನಾವು ನೋಡಿದ್ವಿ, ಇವತ್ತು ಮಾರ್ಚ್ ಫಾಸ್ಟ್ ಅಲ್ಲಿ ನಮ್ಮ ಪೌರ ಕಾರ್ಮಿಕರು ಕೂಡ ಇವತ್ತು ಮಾರ್ಚ್ ಫಾಸ್ಟ್ ಒಳಗೊಂಡಂತದ್ದು ನೋಡಿದಾಗ ತುಂಬಾ ಖುಷಿ ಆಯ್ತು. ಎಲ್ರಿಗೂ ಕೂಡ ಸ್ವಾತಂತ್ರ್ಯ ಬರೀ ಮಕ್ಕಳಿಗೆ ಅಂತ ನಾವು ಭಾವಿಸ್ಕೋಬಾರ್ದು ಮತ್ತು ಸ್ವಾತಂತ್ರ್ಯದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೇವೆ. ಇವತ್ತೇನಾದ್ರು ನೆಮ್ಮದಿಯಾಗಿ ನಾವೆಲ್ಲರೂ ಕೂಡ ಇಲ್ಲಿ ಕೂತಿದ್ದೇವೆ ಅಂದ್ರೆ ಗಡಿ ಕಾಯ್ತಾ ಇರ್ತಕ್ಕಂಥ ವೀರ ಯೋಧರನ್ನು ಕೂಡ ನಾವು ಸ್ಮರಿಸ್ಕೊಳ್ಳೋದ್ರ ಜೊತೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇನು ನಮಗೆ ಸಂವಿಧಾನವನ್ನ ರಚನೆ ಮಾಡಿಕೊಟ್ರೋ ಅದರ ಅಡಿನಲ್ಲಿ ನಾವೆಲ್ಲರೂ ಕೂಡ ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ನಾವು ಬದುಕ್ತಾ ಇದ್ದೇವೆ. ಖಂಡಿತ ಪ್ರಜಾಪ್ರಭುತ್ವಕ್ಕೆ ಗೌರವ ಕೊಟ್ಕೊಂಡು ನಾವೆಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ ಬಾಳ್ಮೆಯನ್ನ ಕಟ್ಕೊಳ್ಳೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಸಂದೇಶವನ್ನ ಸಾರ್ತಾ ಮತ್ತೊಮ್ಮೆ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ನಮ್ಮ ಎಲ್ರಿಗೂ ಕೂಡ ತಿಳಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್.